ಜಮ್ಮು ಕಾಶ್ಮೀರದಿಂದ ಮೂಲತಃ ಬಂದ ವಿದ್ಯಾರ್ಥಿಗಳು ನಮ್ಮ ಸರ್ಕಾರದ ಧನ ಸಹಾಯನ ಪಡೆದು ಕಲಿಯಕ್ಕೆ ಬಂದಿರುತ್ತ ವಿದ್ಯಾರ್ಥಿಗಳು. ಇವರು ಕಲಿತು ನಮ್ಮ ದೇಶಕ್ಕೆ ಮುಂದೆ ಒಳ್ಳೆ ನಾಗರಿಕರಾಗಬೇಕು ಅಥವಾ ಒಳ್ಳೆ ಪ್ರಜೆ ಆಗ್ಬೇಕಾಗಿದ್ದು ಇವರು ದೇಶ ವಿರೋಧಿ ಕೂಗನ್ನ ಕೂಗ್ತಾರ ಅಂತಂದ್ರೆ ಇವ್ರಿಗೆ ನಮ್ಮ ಪೊಲೀಸರು ಸಹಾಯ ಮಾಡ್ತಾ ಇದಾರಂತಂದ್ರೆ ದುಃಖ ಅನಿಸ್ತದೆ ನಮ್ಗೆಲ್ಲ. ಯಾಕಂದ್ರೆ ನಮ್ಮ ಇದು ರಕ್ಷಕರ ಇವರು ಅಂತ. ಯಾಕಂದ್ರೆ ನಮ್ಮ ದೇಶದ ರಕ್ಷಕರಿಗೆ ಅವ್ರ ಕುಟುಂಬವನ್ನ ಬಿಟ್ಟು 24 ತಾಸು ನಿದ್ದೆ ಊಟ ಬಿಟ್ಟು ಸೇವೆ ಮಾಡ್ತಾ ಇರೋ ಪೊಲೀಸರಿಗೆ ನಮ್ಗೆ ಅವ್ರಿಗೆ ವಿಶೇಷವಾದ ಗೌರವ ಇದೆ. ಹೊಳ್ಳಿ ಅವ್ರ ಕಂಡ್ರೆ ನಮ್ಗೆ ರಕ್ಷಕರು ಅಂತ ನಮ್ಗೆ ಮರ್ಯಾದೆ ಇದೆ. ಅದನ್ನ ಉಳಿಸ್ಕೋಬೇಕಾಗಿತ್ತು ಪೊಲೀಸರು ನಿನ್ನೆ ಅಂತ ಅನ್ನಿಸ್ತಾ ಇದೆ ನಮಗೆ. ಒಟ್ಟಾರೆಯಾಗಿ ಪೊಲೀಸರು ಈ ಒಂದು ಪ್ರಕರಣವನ್ನ ನಿರ್ವಹಣೆ ಮಾಡುವಲ್ಲಿ ಎಡವಿದ್ರು. ಅವರ ಒಂದು ಗೊಂದಲದ ಕಾರಣದಿಂದಾಗಿಯೇ ಸ್ವಲ್ಪ ಏನು ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು ಅನ್ನುವಂತಹ ಮಾತನ್ನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು ದೇಶದ್ರೋಹಿ ನಡೆಯನ್ನ ಪ್ರದರ್ಶಿಸಿದಂತಹ 3 ಮಂದಿ ಕಾಶ್ಮೀರಿ ವಿದ್ಯಾರ್ಥಿಗಳು ಈಗಾಗಲೇ ಪೊಲೀಸರ ಅತಿಥಿಯಾಗಿ ಜೊತೆಗೆ ಸಾಕಷ್ಟು ವಿಚಾರಣೆಗೆ ಒಳಪಟ್ಟು ನ್ಯಾಯಾಂಗ ಬಂಧನಕ್ಕೆ ಹೋಗಿದ್ದಾರೆ. ಮಾರ್ಚ್ 2ರವರೆಗೂ ಅವರಿಗೂ ನ್ಯಾಯಾಂಗ ಬಂಧನ ವಿಧಿಸಲಾಗ್ತಾ ಇದೆ. ಥ್ಯಾಂಕ್ ಯು ಪರಶುರಾಮ್.